ನಮಸ್ಕಾರ ಸ್ನೇಹಿತರೆ, ಪರ್ವ ಡಿಜಿಟಲ್ಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ನಿನ್ನೆ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರದ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಯೊಬ್ಬ ಮೃತಪಟ್ಟು ಇನ್ನಷ್ಟು ವಿದ್ಯಾರ್ಥಿಗಳು ಚಿಂತಾಜನಕವಾಗಿದ್ದು ಆಸ್ಪತ್ರೆಗೆ ಸೇರಿದ್ದಾರೆ, ಚಿಕಿತ್ಸೆ ಪಡಿತಿದ್ದಾರೆ. ಸದ್ಯಕ್ಕೆ ಅವರೆಲ್ಲರೂ ಚೇತರಿಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಲ್ಲ ಮಕ್ಕಳು ಚೇತರಿಸ್ಕೊಳ್ಳಿ, ಶೀಘ್ರವಾಗಿ ಮತ್ತೆ ಶಾಲೆಗೆ ಮರಳಿ ಅಂತೇಳಿ ಆಶಿಸೋಣ. ಅದಕ್ಕಿಂತ ಮುಂಚೆ ಆ ಶಿಕ್ಷಣ ಘಟನೆಗೆ ಸಂಬಂಧಪಟ್ಟಂತೆ ಮಳವಳ್ಳಿ ಪೊಲೀಸರು 6 ಜನರ ಮೇಲೆ FIR ಮಾಡಿದ್ದಾರೆ. ಮೊದಲನೇ ಆರೋಪಿ ಅಡುಗೆ ತಯಾರಿಸಿಕೊಟ್ಟಂಥ ಸಿದ್ದರಾಜು, ಆತನ ಬಂಧನ ಆಗಿದೆ. ಎರಡನೇ ಆರೋಪಿ ಮದನ ಚೌಲ್ಟ್ರಿಯ ಮಾಲೀಕ ಪುಷ್ಪೇಂದ್ರ ಕುಮಾರ್ ಅಂತೇಳಿ, ಆತ ಇನ್ನೂ ಬಂಧನ ಆಗಿಲ್ಲ. ಅದೇ ರೀತಿ ಆ ಚೌಲ್ಟ್ರಿಯ ಮ್ಯಾನೇಜರ್ ಆಗಿದ್ದಂಥ ಕೃಷ್ಣ ಅನ್ನೋರನ್ನ ಬಂಧಿಸಿದ್ದಾರೆ. ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಲಂಕೇಶ್ ಅನ್ನೋರು, ಅಂದರೆ ಈ 3 ಜನ ಬಂಧಿಸಿದರೆ, ಇನ್ನು 3 ಜನ ಇನ್ನೂ ಪೊಲೀಸರು ಬಂಧಿಸಿಲ್ಲ. ತಕ್ಷಣ ಅವ್ರನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸೋಣ. ಪ್ರಮುಖವಾಗಿ ಇಲ್ಲಿ ಮಾತನಾಡಬೇಕಾದಂಥ ವಿಚಾರ ಏನಂತಂದರೆ ಸ್ನೇಹಿತರೆ, ಆ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಮತಿ ಪಡೆದಿರೋದು ಕೇವಲ 8ನೇ ತರಗತಿ ತನಕ. ಜೊತೆಗೆ ಹಾಸ್ಟೆಲ್ಗೆ ಅನುಮತಿ ಪಡೆದಿಲ್ಲ ಅಂತೇಳಿ ನೆನ್ನೆ DC ಅವರು ಹೇಳಿದ್ದಾರೆ. ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತಲೂ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತ. 8ನೇ ತರಗತಿ ತನಕ ಅನುಮತಿ ಪಡ್ಕೊಂಡು 10ನೇ ತರಗತಿ ತನಕ ಅಲ್ಲಿ ತರಗತಿಗಳನ್ನ ಮಾಡ್ತಿದ್ದಾರೆ. ಇದು ಯಾವ ರೀತಿ ನಡೀತಿದೆ ಅನ್ನೋದೇ ದೊಡ್ಡ ಆಶ್ಚರ್ಯ ಮತ್ತು ಆತಂಕಕಾರಿ ಸಂಗತಿ ಅಂತ ಸಾರ್ವಜನಿಕರಿಗೆ ಅನಿಸ್ಬಹುದು. ಆದರೆ ಇದೊಂದು ದಂಧೆ ಅನ್ನೋದರಲ್ಲಿ 2 ಮಾತಿಲ್ಲ. ಶಿಕ್ಷಣ ಇಲಾಖೆಯವರು ಈ ರೀತಿಯ ದಂಧೆಗಳಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಿದ್ದಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಯಾಕೆಂದರೆ ಕೆಲವೊಂದು ಸಂದರ್ಭದಲ್ಲಿ, ಅಂದರೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಈ ಬಗ್ಗೆ ಅವರು ಒಂದಷ್ಟು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾರೆ. ಇಂತಿಂಥ ಶಾಲೆಗಳು ಮಾತ್ರ ಅಧಿಕೃತ, ಇಂಥ ಶಾಲೆಗಳು ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಇಂಥ ಶಾಲೆಗಳು ಮಾತ್ರ SSLCನ ಅಲ್ಲಿ ಕಲಿಸ್ಲಿಕ್ಕೆ ಅನುಮತಿ ಪಡ್ಕೊಂಡಿದ್ದೇವೆ, ಪರವಾನಗಿ ಇದೆ ಅಂತೇಳಿ ಮಾತನಾಡೋದು ಬಿಟ್ಟರೆ, ಉಳಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಆ ಶಾಲೆಗಳ ಹತ್ರ, ಅಂದರೆ ಯಾವುದೇ ಅನಧಿಕೃತವಾಗಿ ನಡೀತಿರೋ ಶಾಲೆಗಳ ಹತ್ರ ಸುಳಿಯಲ್ಲ. ಸುಳಿದ್ರೂ ಅವ್ರು ಏನೋ ಒಂದು ಡೀಲ್ ಮಾಡ್ಕೊಂಡು ಮನೆ ಸೇರ್ಕೋತಾರೆ ಅನ್ನುವಂಥ ಒಂದು ಅನುಮಾನ ಇದೆ. ಅದು ಇವಾಗ ಸಾಬೀತಾಗಿದೆ ಈ ಶಾಲೆ ಮೂಲಕ. ಈ ಥರ ಜಿಲ್ಲೆಯಲ್ಲಿ ಸಾಕಷ್ಟು ಶಾಲೆಗಳಿವೆ ಅನ್ನೋ ಮಾಹಿತಿ ಕೂಡ ಖಂಡಿತವಾಗಿಯೂ ಇದೆ. ಈ ಸಂಬಂಧ ಈಗ ಆಲ್ರೆಡಿ ಇಂಥ ಶಾಲೆಗಳಿಗೆ ಮಕ್ಕಳು ಸೇರಿಸ್ಬೇಡಿ ಅಂತ ಆರಂಭದಲ್ಲಿ, ಈಗ ನೆಕ್ಸ್ಟ್ ಇನ್ನೇನು ಅಕಾಡೆಮಿಕ್ ಇಯರ್ ಆರಂಭ ಆಗುತ್ತೆ, ಆ ಸಂದರ್ಭದಲ್ಲಿ DDPI ಒಂದು ಆದೇಶ ಹೊರಡಿಸ್ತಾರೆ. ಆ ನಂತರ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅಡ್ಮಿಷನ್ ನಡೀತಾನೆ ಇರುತ್ತೆ. ಮತ್ತು ಪರೀಕ್ಷೆಯ ಸಮಯದಲ್ಲಿ ಆ ಮಕ್ಕಳನ್ನ ತಗೊಂಡೋಗಿ ಯಾವುದಾರ ಒಂದು ಶಾಲೆಗೆ ಕೂರಿಸಿ 1 ವಾರ ಅಲ್ಲಿಂದ ಅವ್ರಿಗೆ ಪರೀಕ್ಷೆಯನ್ನು ಕೊಡಿಸುವಂಥ ಜಾಲ ನಡೀತಿದೆ. ಅಂದರೆ ಈ ಶಿಕ್ಷಣದ ದಂಧೆ ನಡೀತಿದೆ. ಈ ಬಗ್ಗೆ ಯೋಚನೆ ಮಾಡಬೇಕಾದಂಥವ್ರು ಮತ್ತು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಶಿಕ್ಷಣ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಸೇರಿದಂತೆ ಏನು ಜಿಲ್ಲಾಡಳಿತ ಇದೆ, ಇವ್ರು ಯಾರೂ ಕೂಡ ಇದುವರೆಗೂ ಗಮನ ಹರಿಸ್ತಾ ಇರೋದು ದೊಡ್ಡ ದುರಂತ. ಇದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ಈ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂಥವರು ಬಹುತೇಕ ರಾಜಕಾರಣಿಗಳು ಅಥವಾ ರಾಜಕಾರಣಿಗಳ ಬೆಂಬಲಿಗರು. ಇದು ಈ ದಂಧೆಗೆ ಪ್ರಮುಖ ಕಾರಣ ಆಗಿದೆ. ಈಗ ಅನುಮತಿನೇ ಇಲ್ಲದಿರ್ತಕ್ಕಂಥ ಶಾಲೆಗಳಲ್ಲಿ ಏನಾದರೂ ಒಂದು ದುರಂತ ನಡೆದಂಥ ಸಂದರ್ಭದಲ್ಲಿ ಮಾತ್ರ ಎಚ್ಚೆತ್ತುಕೊಳ್ಳೋದ್ರ ಬದಲು ಇನ್ನಾದರೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು, ಶಿಕ್ಷಣ ಇಲಾಖೆ, ಪ್ರಮುಖವಾಗಿ ಶಿಕ್ಷಣ ಇಲಾಖೆ ಈ ಒಂದು ದಂಧೆಗೆ ಕಡಿವಾಣ ಹಾಕುವ ಕೆಲಸವನ್ನು ಮಾಡುತ್ತಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಮತ್ತು ಶಿಕ್ಷಣದ ದಂಧೆ ಮತ್ತೊಂದು ದೊಡ್ಡ ದಂಧೆ ಅಂತ ಅಂದರೆ ಶುಲ್ಕದ ದಂಧೆ. ಈ ಶುಲ್ಕದ ಬಗ್ಗೆ ಎಲ್ಲ ಶಾಲೆಗಳಲ್ಲೂ ಬಹಿರಂಗವಾಗಿ ಅನಾವರಣ ಮಾಡಬೇಕು ಅಂಥೇಳಿ ಕಾನೂನಿದೆ. ಆದರೆ ಇದುವರೆಗೂ ಯಾವುದೇ ಶಾಲೆಗಳು ಕೂಡ ಆ ಕೆಲಸವನ್ನು ಮಾಡಲ್ಲ. ಆ ಕೆಲಸ ಮಾಡಲಿಕ್ಕೆ ಯಾಕೆ ಮಾಡ್ತಿಲ್ಲ ಅಂತ ಇದುವರೆಗೂ ಒಂದೇ ಒಂದು ಬಾರಿ ಕೂಡ DDPI ಆಗಲಿ ಅಥವಾ BOಗಳಾಗಲಿ ಯಾವುದೇ ಶಾಲೆ ಮೇಲೆ ಕ್ರಮ ಜರುಗಿಸಿಲ್ಲ. ಯಾಕೆ ಅಂತ ನಿಮಗೆ ಬಹುತೇಕ ಅರ್ಥ ಆಗಿರುತ್ತೆ. ಅಂದರೆ ಪ್ರಶ್ನೆ ಮಾಡಿದ್ರೆ ತಮಗೆ ಸಿಗಬೇಕಾದದ್ದು ಸಿಗಲ್ಲ ಅನ್ನೋದೇ ಪ್ರಮುಖ ಕಾರಣ ಅನ್ನೋದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಈ ಬಗ್ಗೆನೂ ಇನ್ನಾದರೂ ಜಿಲ್ಲಾಡಳಿತ ಗಮನ ಹರಿಸಬೇಕು. ಜೊತೆಗೆ DDPIಗಳು ಮತ್ತು BOಗಳು ತಮಗೇನು ಅದರಿಂದ ಕಮಿಷನ್ ಸಿಗ್ತಿಲ್ಲ ಅಥವಾ ಲಂಚ ನಾವು ಪಡೆದಿಲ್ಲ ಅನ್ನೋದು ನಿಜ ಆದರೆ ಎಲ್ಲ ಶಾಲೆಗಳಿಗೂ ಈ ಅಕಾಡೆಮಿಕ್ ಇಯರಿಂದನೇ ಬೋರ್ಡ್ಗಳನ್ನ ಹಾಕ್ಸುವಂಥ ಕೆಲಸ ಮಾಡಿ ಅನ್ನೋದು ನಮ್ಮ ಆಗ್ರಹ. ಅಂದರೆ ಸಾರ್ವಜನಿಕರ ಪರವಾಗಿ ಪರ್ವ TV ಆಗ್ರಹಿಸುತ್ತೆ. ಆ ಕೆಲಸನ ಈಗಲಾದರೂ ಮಾಡ್ತಾರಾ, ಕಾದು ನೋಡೋಣ. ಜೊತೆಗೆ ಏನು ಈ ಶಾಲೆಗಳಲ್ಲಿ ನಡೀತಾ ಇದೆ ಇಂಥ ದುರಂತಗಳು, ಈ ಎಲ್ಲ ದುರಂತಗಳಿಗೂ ಕಡಿವಾಣ ಹಾಕಬೇಕು, CC ಕ್ಯಾಮ್ರಾ ಹಾಕಬೇಕು, ಸಮಸ್ಯೆಗಳನ್ನ ಪರಿಹರಿಸುವಂಥ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ ಎಚ್ಚರ ವಹಿಸಬೇಕು. ಇದಕ್ಕಿಂತ ಪ್ರಮುಖವಾಗಿ ನಾನು ಹೇಳಬೇಕಾದಂಥ ಸಂಗತಿ ಅಂತ ಅಂದರೆ, ಮೊನ್ನೆ ನಡೆದಂಥ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ನಾನು ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಗೆ ಹೊರ ರಾಜ್ಯದ ವಿದ್ಯಾರ್ಥಿಗಳು, ನಾವು ನಿನ್ನೆ ಎಲ್ಲ ಅವ್ರಿಗೆ ಕೊಟ್ಟಂಥ ಮಾಹಿತಿ ಏನಪ್ಪ ಅಂತ ಅಂದರೆ, ಅವರು ತಂದೆ ತಾಯಿ ಇಲ್ದಿರ್ತಕ್ಕಂಥವ್ರು ಅಥವಾ ಕೊರೋನಾ ಸಂದರ್ಭದಲ್ಲಿ ಮೃತಪಟ್ಟಂಥ ಪಾಲಕರ ಮಕ್ಕಳು ಅಂತೇಳಿ ಒಂದು ಮಾಹಿತಿ ಆರಂಭದಲ್ಲಿ ಬಂತು. ಆದರೆ ವಾಸ್ತವ ಸಂಗತಿನೇ ಬೇರೆ ಇದೆ. ಈಗ ನಿನ್ನೆ ಏನು ಮೃತಪಟ್ಟ ಹುಡುಗ
ಆತನ ಸಹೋದರ ನಿನ್ನೆ ಬಂದು ಅಲ್ಲಿಗೆ ಮೃತದೇಹವನ್ನು ಏರ್ ಲಿಫ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಹೆಲಿಕಾಪ್ಟರ್ ಮೂಲಕ ಮೃತದೇಹನ ತಗೊಂಡೋಗಿದ್ದಾರೆ. ಅಂದರೆ ಅಷ್ಟೊಂದು ಶ್ರೀಮಂತರು ಅಂತಂದರೆ ಯಾಕೆ ಆ ಶಾಲೆಗೆ ತಂದು ಸೇರಿಸಿದ್ರು, ಅನುಮತಿ ಇಲ್ದಿರೋ ಶಾಲೆಗೆ ಹೆಂಗೆ ಸೇರಿಸಿದ್ರು, ಯಾರ ಮೂಲಕ ಸೇರಿಸಿದ್ರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಕೇವಲ ಶಿಕ್ಷಣ ಸಂಸ್ಥೆ ಮೇಲೆ ಅಥವಾ ಅಡುಗೆ ಮಾಡಿಕೊಟ್ಟ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಿಸಿ ಆತನನ್ನೇ A1 ಮಾಡಿ ಅರೆಸ್ಟ್ ಮಾಡಿರೋದು ಓಕೆ. ಇಲ್ಲಿ ಮರಣೋತ್ತರ ಪರೀಕ್ಷೆಯಿಂದ ಯಾವ್ದು ಸಾವಿಗೆ ಯಾವ್ದು ಕಾರಣ, ಫುಡ್ ಪಾಯ್ಸನ್ ಯಾಕಾಯಿತು ಅನ್ನೋದು ಬರಲಿ, ಅದರ ಮೇಲೆ ಆಧಾರದ ಮೇಲೆ ಶಿಕ್ಷೆಯನ್ನು ಅವರು ಕ್ರಮ ತಗೊಳ್ಳಿ. ಅದು ತಗೊಳ್ಳೇಬೇಕು. ಯಾರೇ ಆದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು. ಆದರೆ ಆ ಶಾಲೆಗೆ ಹೊರ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಹೇಗೆ ಬಂದರು, 23ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೊರ ರಾಜ್ಯದಿಂದ, ಮಿಜೋರಾಂನಿಂದ, ಮೇಘಾಲಯದಿಂದ ಯಾವ ಮಾರ್ಗದಿಂದ ಅವ್ರು ಬಂದರು, ಇದ್ರ ಬಗ್ಗೆ ಪ್ರಮುಖವಾಗಿ ತನಿಖೆ ನಡೀಬೇಕು. ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇಂಥ ವ್ಯವಸ್ಥೆ ಇದೆಯಾ ಇಡೀ ಜಿಲ್ಲೆಯಲ್ಲಿ, ಎಲ್ಲ ಶಾಲೆಗಳ ಮೇಲೆ ನಿಗಾ ವಹಿಸಬೇಕು. ಇಂಥ ದುರಂತಗಳು ಮತ್ತೆ ಜರುಗದಂತೆ ಎಚ್ಚರ ವಹಿಸಬೇಕು. ನೋಡಿ, ವಸತಿ ಶಾಲೆ ನಡೆಸ್ತಿರ್ತಕ್ಕಂಥ ವ್ಯಕ್ತಿ ಊಟ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಇರಬೇಕು ಸುಮ್ಮನೆ. ಅದು ಬಿಟ್ಬಿಟ್ಟು ಅಕ್ಕಪಕ್ಕದಲ್ಲಿ ಮದುವೆಗಳಲ್ಲಿ ಉಳಿದಂಥ ಊಟ ಅಥವಾ ಇಂಥ ಸಮಾರಂಭಗಳಲ್ಲಿ ಉಳಿದಂಥ ಊಟ, ತಿಥಿ ಊಟ, ಮದುವೆ ಇಂಥ ಊಟನ ತಂದು ಆ ಮಕ್ಕಳಿಗೆ ಕೊಟ್ಕೊಂಡು ಅವ್ರನ್ನ ನೋಡ್ಕೋತಿದ್ದ ಅಂತ ಅಂದರೆ ಇದರ ಉದ್ದೇಶ ಏನಿದೆ? ಆ ಮಕ್ಕಳು ಇವಾಗಲೂ ಅಲ್ಲಿ ಇದ್ದಾರೆ. ಇನ್ನು ಅಂದರೆ ಕೆಲವರು ಆಸ್ಪತ್ರೆಯಲ್ಲಿ ಇರಬೇಕು, ಬಿಡುಗಡೆಯಾಗಿ ಅಲ್ಲಿಗೆ ಹೋಗ್ತಾರೆ. ಆ ಎಲ್ಲ ಮಕ್ಕಳನ್ನ ವಿಚಾರಣೆ ಮಾಡಿ ಯಾರು, ಅವರ ಹಿನ್ನೆಲೆ ಏನು, ಅವರ ಪೂರ್ವಾಪರ ಏನು ಅನ್ನೋದನ್ನು ತನಿಖೆ ಮಾಡಿ ಆ ಎಲ್ಲ ಮಕ್ಕಳನ್ನ ಒಳ್ಳೆಯ ಕಡೆಗೆ ಅಂದರೆ ನಿಜವಾಗಿ ಅವರು ಅನಾಥರಾಗಿದ್ದರೆ ಆ ಮಕ್ಕಳಿಗೆ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಜಿಲ್ಲಾಡಳಿತ. ಜೊತೆಗೆ ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಇಡೀ ಜಿಲ್ಲೆಯಲ್ಲಿ ಈ ಥರದ ಎಲ್ಲೆಲ್ಲಿ ಅವಘಡಗಳಿದೆ, ದುರಂತಗಳು ನಡೀತಾ ಇದೆ, ಅಕ್ರಮಗಳು ನಡೀತಾ ಇದೆ, ಇದ್ರ ಬಗ್ಗೆ ತಕ್ಷಣ ಜಿಲ್ಲಾಡಳಿತ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ. ನಮಸ್ಕಾರ.